ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದೇವರ ಪೂಜೆಯನ್ನು ಮಾಡಲು ಚಿನ್ನದಂತಹ ನಿಯಮಗಳು ಯಾವುದು, ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳು ವಿಧಿವಿಧಾನಗಳು ಇವೆ. ಅವುಗಳ ಪ್ರಕಾರವೇ ನಾವು ದೇವರ ಪೂಜೆಯನ್ನು ಮಾಡಬೇಕು. ದೇವರ ಪೂಜೆಯನ್ನು ನಾವು ವಿಧಿವಿಧಾನಗಳ ಪ್ರಕಾರ ಮಾಡುವುದು ಹೇಗೆ, ದೇವರ ಪೂಜೆಯನ್ನು ಮಾಡುವುದರ ನಿಯಮಗಳು ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ದೇವರ ಪೂಜೆಯನ್ನು ಮಾಡುವುದರಿಂದ ನಮ್ಮ ಜೀವನ ಎಲ್ಲ ರೀತಿಯಾದ ಅಡೆತಡೆಗಳು ದೂರವಾಗುವುದು, ಸಂತೋಷ ಮತ್ತು ಸಂಪತ್ತು ಮತ್ತು ಸಮೃದ್ಧಿ ಬರುವುದು ಹಾಗೂ ಮರಣದ ನಂತರ ವ್ಯಕ್ತಿಯು ಸುಲಭವಾಗಿ ಮೋಕ್ಷವನ್ನು ಪಡೆದುಕೊಳ್ಳುವನು ಎನ್ನುವುದು ಭಕ್ತರ ನಂಬಿಕೆ. ಆದರೆ ನಾವು ಯಾವಾಗಲೂ ದೇವರ ಪೂಜೆಯನ್ನು ವಿಧಿವಿಧಾನಗಳ ಪ್ರಕಾರ ನಿಯಮಗಳ ಪ್ರಕಾರ ಮಾಡಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಈ ಪೂಜೆಯ ನಿಯಮಗಳನ್ನು ವಿಧಿವಿಧಾನಗಳನ್ನು ಅನುಸರಿಸುವ ಮೂಲಕ ದೇವರ ಪೂಜೆಯನ್ನು ಮಾಡುವುದರಿಂದ ಅದು ನಮಗೆ ಪ್ರಯೋಜನಕಾರಿಯಾಗಿರುತ್ತದೆ. ಯಾವ ದೇವರನ್ನಾದರೂ ಪೂಜಿಸಬಹುದು. ಪ್ರತಿಯೊಬ್ಬರೂ ಇದೇ ದೇವರನ್ನು ಪೂಜಿಸಬೇಕು, ಅದೇ ದೇವರನ್ನು ಪೂಜಿಸಬೇಕೆನ್ನುವ ಯಾವುದೇ ರೀತಿಯಾದ ನಿಯಮಗಳಿಲ್ಲ. ನಮ್ಮ ಆಯ್ಕೆಯ ಅಥವಾ ನಮಗೆ ಇಷ್ಟವಾದ ಯಾವುದೇ ದೇವತೆಯನ್ನು ನಾವು ಪೂಜಿಸಬಹುದು. ಆಯಾ ದೇವರುಗಳು ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ನಿರಂತರವಾಗಿ ಪೂಜೆಯನ್ನು ಮಾಡಬೇಕು. ಪ್ರತಿದಿನವೂ ಆ ದೇವರ ಪೂಜೆಯನ್ನು ಮಾಡಬೇಕು. ಅಲ್ಲದೆ ನೀವು ದೇವರ ಪೂಜೆಯನ್ನು ಪ್ರತಿನಿತ್ಯವೂ ಮುಂಜಾನೆ ಮತ್ತು ಸಂಜೆ 2 ಬಾರಿ ಮಾಡಬೇಕು. ದೇವರ ಕೊನೆಯಲ್ಲಿ ದೇವರ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿರುವ ಪೂಜಾ ಸ್ಥಳದಲ್ಲಿ 15 ಇಂಚುಗಳಿಗಿಂತ ಕಡಿಮೆ ಗಾತ್ರವನ್ನು ಹೊಂದಿರುವ ದೇವರು ಮತ್ತು ದೇವತೆಗಳ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದು ತುಂಬಾನೇ ಉತ್ತಮ. ನಾವು ಇದಕ್ಕಿಂತ ದೊಡ್ಡ ದೇವತೆಗಳ ವಿಗ್ರಹಗಳನ್ನು ಮನೆಯಲ್ಲಿಟ್ಟುಕೊಳ್ಳುವುದು ಶುಭವಲ್ಲ. ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮೀ ದೇವತೆಗಳ ನಿಂತಿರುವ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇರಬಾರದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಗಣೇಶ, ಸರಸ್ವತಿ, ಲಕ್ಷ್ಮಿ ದೇವತೆಗಳ ನಿಂತಿರುವ ವಿಗ್ರಹಗಳನ್ನು ಪೂಜಾ ಸ್ಥಳದಲ್ಲಿ ಇರಬಾರದು. ಈ ದೇವರ ವಿಗ್ರಹ ಅಥವಾ ಫೋಟೋವನ್ನು ಪೂಜಿಸಬೇಕೆಂದುಕೊಂಡರೆ ಕುಳಿತ ಭಂಗಿಯಲ್ಲಿರುವ ದೇವರ ವಿಗ್ರಹಗಳನ್ನು ಪೂಜಿಸಬಹುದು. ನಿಮ್ಮ ಪೂಜಾ ಸ್ಥಳದಲ್ಲಿ ಒಂದೇ ದೇವರು ಅಥವಾ ಯಾವುದೇ ದೇವತೆಯ 3 ವಿಗ್ರಹಗಳನ್ನು ಇಡಬೇಡಿ. ಅದೇ ರೀತಿ ಒಂದು ಪೂಜಾ ಸ್ಥಳದಲ್ಲಿ 2 ಶಿವಲಿಂಗ, 2 ಸಾಲಿಗ್ರಾಮ, ಸೂರ್ಯದೇವರ 2 ವಿಗ್ರಹಗಳು ಮತ್ತು 2 ಗೋಮತಿ ಚಕ್ರಗಳನ್ನು ಇಡುವುದನ್ನು ನಿಷೇಧಿಸಲಾಗಿದೆ. ಮನೆಯಲ್ಲಿರುವ ದೇವರ ಕೊನೆಯಲ್ಲಿ ಯಾರಾದರೂ ಉಡುಗೊರೆಯಾಗಿ ನೀಡಿರುವ ಮರದ ಅಥವಾ ನಾರಿನ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು. ಮುರಿದ ಅಥವಾ ತುಂಡಾದ ದೇವರ ವಿಗ್ರಹ ಅಥವಾ ಫೋಟೋಗಳನ್ನು ಇಟ್ಟುಕೊಳ್ಳಬಾರದು. ಒಂದು ವೇಳೆ ಇದ್ದರೆ ಅದನ್ನು ನದಿ ಅಥವಾ ಯಾವುದೇ ಸರೋವರದಲ್ಲಿ ಗೌರವದಿಂದ ಹಾಕಬೇಕು. ದೇವರ ಕೊನೆಯ ಬಾಗಿಲು ಹೀಗಿರಲಿ: ದೇವರ ಬಟ್ಟೆಗಳು, ಪರಿಕರಗಳು, ಪುಸ್ತಕಗಳು ಮತ್ತು ಇತರ ಪೂಜಾ ವಸ್ತುಗಳನ್ನು ನಿಮ್ಮ ಮನೆಯ ದೇವರ ಕೊನೆಯ ಮೇಲೆ ಇಡುವುದು ಶುಭವಲ್ಲ ಎನ್ನುವ ನಂಬಿಕೆ. ಇದರೊಂದಿಗೆ ನಾವು ಪಿತೃಗಳ ಅಂದರೆ ಕುಟುಂಬದಲ್ಲಿ ಮರಣ ಹೊಂದಿದ ಯಾವುದೇ ವ್ಯಕ್ತಿಯ ಫೋಟೋವನ್ನು ಕೂಡ ಇಡಬಾರದು. ಮನೆಯ ದೇವರ ಕೊನೆ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು. ಬಾಗಿಲು ಇಲ್ಲದೆ ಇದ್ದರೆ ಪರದೆಯನ್ನು ಹಾಕಿ ಮುಚ್ಚಬೇಕು. ಈ 5 ದೇವರನ್ನು ಪೂಜಿಸಿ. ಪಂಚದೇವ ಎಂದು ಕರೆಯಲ್ಪಡುವ ಕನಿಷ್ಠ 5 ಹಿಂದೂ ದೇವರುಗಳಿಗೆ ನಿಮ್ಮ ದೈನಂದಿನ ಪ್ರಾರ್ಥನೆಗಳನ್ನು ಸಲ್ಲಿಸಿದಾಗ ಪೂಜೆ ಪೂರ್ಣಗೊಳ್ಳುತ್ತದೆ ಎಂಬುದು ಹಿಂದೂ ನಂಬಿಕೆಯಾಗಿದೆ. ಅವರಲ್ಲಿ ಒಬ್ಬರು ನಿಮ್ಮ ಇಷ್ಟ ದೇವತೆಯಾಗಿರಬೇಕು. ಪ್ರಾರ್ಥಿಸಬೇಕಾದ 5 ಅಗತ್ಯ ದೇವರುಗಳಾದ ಸೂರ್ಯ, ಗಣೇಶ, ದುರ್ಗಾ, ಶಿವ ಮತ್ತು ವಿಷ್ಣು ಕಡ್ಡಾಯವಾಗಿ ಪೂಜಿಸಬೇಕು. ದೇವರ ಪೂಜೆಯನ್ನು ಯಾವಾಗಲೂ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕುಗೆ ಮುಖ ಮಾಡಿ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಹಿಂದೂ ದೇವರುಗಳು ಪೂಜೆಯನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಮಾಡಬಾರದು. ಅಲ್ಲದೆ ಹಿಂದೂ ದೇವರುಗಳ ಮೂರ್ತಿಯ ಕಡೆಗೆ ಬೆನ್ನಿನ ಮುಖ ಮಾಡಿ ಕುಳಿತುಕೊಳ್ಳಬಾರದು.
ದೇವರ ದೀಪವನ್ನು ಹೇಗೆ ಹಚ್ಚಿಡಬೇಕು ಅಂದರೆ, ಬೆಳಿಗ್ಗೆ ಪೂಜೆ ಮಾಡುವಾಗ ತುಪ್ಪದ ದೀಪವನ್ನು ದೇವರಿಗೆ ಹಚ್ಚಿಡಬೇಕು. ಸಂಜೆ ಸಮಯದಲ್ಲಿ ಪೂಜೆ ಮಾಡುವಾಗ ಎಣ್ಣೆ ದೀಪವನ್ನು ಹಚ್ಚಿರಬೇಕು. ನೀವು ಇನ್ನೊಂದು ದೀಪದ ಸಹಾಯದಿಂದ ಎಂದಿಗೂ ದೀಪವನ್ನು ಹಚ್ಚಬಾರದು. ಇದು ಮನೆಯಲ್ಲಿ ಕುಟುಂಬದ ಸದಸ್ಯರಿಗೆ ಅನಾರೋಗ್ಯವನ್ನು ಹೆಚ್ಚಿಸುತ್ತದೆ. ನೆಲದ ಮೇಲೆ ಕುಳಿತಾಗ ಪ್ರಾರ್ಥನೆಗಳನ್ನು ಎಂದಿಗೂ ಮಾಡಬಾರದು. ಕುಳಿತುಕೊಳ್ಳಲು ಉಣ್ಣೆಯ ಚಾಪೆಯನ್ನು ಹಾಕಿ ನಂತರ ಮಂತ್ರವನ್ನು ಪಠಿಸಬಹುದು. ಪೂಜೆಯನ್ನು ಹೇಗೆ ಮುಕ್ತಾಯಗೊಳಿಸಬೇಕು ಅಂದರೆ, ಪೂಜೆಯಲ್ಲಿ ಬಳಸುವ ಗಂಗಾಜಲವನ್ನು ಯಾವುದೇ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಅಥವಾ ಕಬ್ಬಿಣದ ಪಾತ್ರೆಗಳಲ್ಲಿ ಇಡಬಾರದು. ಅದಕ್ಕಾಗಿ ತಾಮ್ರದ ಪಾತ್ರೆಯನ್ನು ಬಳಸಬಹುದು, ಒಳ್ಳೆಯದೆಂದು ಪರಿಗಣಿಸಲಾಗಿದೆ. ತಾಮ್ರದ ಪಾತ್ರ ಬಳಸುವುದು ಒಳ್ಳೆಯದು. ಅದೇ ರೀತಿ ಹಣೆಗೆ ತಿಲಕಕ್ಕೆ ಬಳಸುವ ಚಂದನವನ್ನು ತಾಮ್ರದ ಪಾತ್ರಗಳಲ್ಲಿ ಇಟ್ಟುಕೊಳ್ಳಬಾರದು. ದೇವರಿಗೆ ಪೂಜೆ ಸಲ್ಲಿಸಿದ ನಂತರ ಒಂದೇ ಸ್ಥಳದಲ್ಲಿ ನಿಂತು 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ಆರತಿಯನ್ನು ಮಾಡಿದ ನಂತರ ಕೈಗಳನ್ನು ಜೋಡಿಸಿ ದೇವರು ಮತ್ತು ದೇವತೆಗಳಿಗೆ ತಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸುವಂತೆ ವಿನಂತಿಸಿ, ಪೂಜೆಯಲ್ಲಿ ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಯಾಚಿಸಿ. ಪೂಜೆ ಮಾಡುವಾಗ ಇವುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ದುರ್ವಾವನ್ನು ದುರ್ಗಾದೇವಿಗೆ ಅರ್ಪಿಸಬಾರದು. ಭಾನುವಾರವನ್ನು ಹೊರತುಪಡಿಸಿ ಉಳಿದೆಲ್ಲ ದಿನಗಳಲ್ಲಿ ಗಣೇಶನಿಗೆ ದುರ್ವಾ ಅರ್ಪಿಸಿ, ಸೂರ್ಯದೇವನಿಗೆ ಶಂಖನಿಂದ ಅರ್ಘ್ಯ ಅರ್ಪಿಸಬೇಕು. ಪೂಜೆಯ ಸಮಯದಲ್ಲಿ ಮಾತ್ರ ದೈವಿಕ ಶಂಖವನ್ನು ಊದಬೇಕು. ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಕೀಳಬಾರದು. ಲಕ್ಷ್ಮೀದೇವಿಗೆ ಕಮಲದ ಹೂವನ್ನು ಅರ್ಪಿಸಬೇಕು. ಬುಧವಾರ ಮತ್ತು ಬುಧವಾರದಂದು ಅರಳಿ ಮರಗಳಿಗೆ ನೀರು ಹಾಕಬಾರದು. ಕೇದಿಗೆ ಹೂವುಗಳನ್ನು, ತುಳಸಿಯನ್ನು ಶಿವನಿಗೆ ಅರ್ಪಿಸಬಾರದು. ದೇವರಿಗೆ ಅರ್ಪಿಸುವ ಹೂವುಗಳನ್ನು ಕೈಯಲ್ಲಿ ಇಟ್ಟು ದೇವರಿಗೆ ಅರ್ಪಿಸುವ ಬದಲು ತಾಮ್ರದ ತಟ್ಟೆಯಲ್ಲಿ ಇರಿಸಿ ಅರ್ಪಿಸಬೇಕು. ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪ ಲೆಂತಿಯಾಗೇ ಇದೆ, ಆದರೂ ಇನ್ಫಾರ್ಮೇಷನ್ ಮಾತ್ರ ತುಂಬ ಯೂಸ್ಫುಲ್ ಆಗಿದೆ. ಇನ್ಫಾರ್ಮೇಷನ್ ನಮಗೆಲ್ಲರಿಗೂ ಯೂಸ್ ಆಗುತ್ತೆ, ಗೊತ್ತಿರೋರಿಗೆ ಅಂತೂ ತುಂಬ ಯೂಸ್ಫುಲ್ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋದಲ್ಲಿ ಈ ಇನ್ಫಾರ್ಮೇಷನ್ ನನಗೂ ತುಂಬ ಚಿಕ್ಕದಾಗಿ ಗೊತ್ತಾಗಿತ್ತು. ಇವಾಗ ಈ ವಿಡಿಯೋ ಮೂಲಕ ನಾನು ಕೂಡ ಸ್ವಲ್ಪ ಹೊಸದಾಗಿ ಕಲ್ತ್ಕೊಂಡಿದ್ದೀನಿ. ನಿಮಗೂ ಕೂಡ ಯೂಸ್ ಆಗುತ್ತೆ, ನಿಮಗೂ ಗೊತ್ತಿರೋರವರು ಕಲ್ತ್ಕೊತಾರೆ ಅಂತ ಉದ್ದೇಶಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಮಾಡಿ ನಿರ್ಣಯ ಎಲ್ಲ ತಗೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ವಿಡಿಯೋಸ್ ಎಲ್ಲ ಕೂಡ ನಮ್ಮ ಚಾನಲ್ನಲ್ಲಿ ಇದೆ. ನಿಮಗೆ ಯಾವ ಥರ ವಿಡಿಯೋ ಬೇಕಾಗಿರುತ್ತೋ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ. ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.